ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ 10 ಎಕರೆ ಸುತ್ತಲೂ ಫಿನ್ಸಿಂಗ್ ಆಗಿರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೀವು ಮೊದಲಿಗೆ ನೋಡ್ತಾ ಇದ್ದೀರಾ, ಇದು ಮೀನಿನ ಹೊಂಡ. ನೋಡಿರಿ, ಮೀನಿನ ಹೊಂಡ ಈಗ ಸದ್ಯಕ್ಕೆ ಸಾಕಾಣಿಕೆ ಮಾಡ್ತಾ ಇಲ್ಲ, ಮೀನಿನ ಸಾಕಾಣಿಕೆ ಈಗ ರೆಡಿ ಮಾಡ್ತಾ ಇದ್ದಾರೆ. ಇನ್ನು 30 ಅಡಿ ದಾರಿ ಇದೆ, ನಿಮಗೆ ಆರಂಭದಲ್ಲೇ ದಾರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಜಮೀನಿನ ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ. ಜೊತೆಗೆ ಲೇಬರ್ ಕ್ವಾರ್ಟರ್ಸು, ಪಾರ್ಕು, ಜೊತೆಗೆ 10 ಎಕರೆಯಲ್ಲಿ ನಿಮಗೆ ಒಂದು 3.5 ಎಕರೆ ಕೃಷಿ ಭೂಮಿ ಇದೆ. ಇನ್ನು 6.5 ಎಕರೆ ಕೋಳಿ ಫಾರಮ್ ಶೆಡ್ಗಳಿವೆ. ಇಲ್ಲಿ ಕೋಳಿ ಸಾಕಾಣಿಕೆ ಮಾಡಲಾಗ್ತಿದೆ, ಈಗಾಗಲೇ ಕೋಳಿ ಸಾಕಾಣಿಕೆ ಮಾಡಲಾಗ್ತಾ ಇದೆ. ನೋಡಿರಿ, ಇದು ಲೇಬರ್ ಕ್ವಾರ್ಟರ್ಸು, ಮನೆ, ಪ್ರತಿಯೊಂದು ಒಂದಿಷ್ಟು ಸಿಸ್ಟಮೆಟಿಕ್ ಆಗಿದೆ. ಫಾರ್ಮ್ ಹೌಸ್ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನು ಇದು ಲೇಬರ್ ಕ್ವಾರ್ಟರ್ಸ್, ನೀವು ನೋಡ್ತಾ ಇದ್ದೀರಿ, ಇದು ಲೇಬರ್ ಕ್ವಾರ್ಟರ್ಸ್. ಇನ್ನು ಕೋಳಿ ಫಾರಮ್ ಶೆಡ್ 7 ಇದೆ. 7ರಲ್ಲೂ ಕೂಡ ಈಗಾಗಲೇ ರನ್ನಿಂಗಲ್ಲಿದ್ದಾವೆ, ಎಲ್ಲವೂ ರನ್ನಿಂಗಲ್ಲೇ ಇದ್ದಾವೆ. ಈಗ ಮರಿ ಕೂಡ ಸಾಕಾಣಿಕೆ ಮಾಡಲಾಗ್ತಾ ಇದೆ. ಪಕ್ಕದಲ್ಲಿ ಇಲ್ಲಿ ನೋಡಿ, ದನ ಕರುಗಳಿಗೆ ಮೇವು ಪ್ರತಿಯೊಂದು ಕೂಡ ತುಂಬ ಶಿಸ್ತಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜೊತೆಗೆ ಜಮೀನಿನ ಮಾಲೀಕ ಅದ್ದೂರಿತನವನ್ನು ತೋರಿಸಿದ್ದಾರೆ. ಪ್ರತಿಯೊಂದು ಕಾಡಿಗೂ ಒಂದಿಷ್ಟು ಶೆಡ್ಡುಗಳು, ಎಲ್ಲ ವ್ಯವಸ್ಥೆ ಇದೆ ಜಮೀನಲ್ಲಿ, ಏನು ತೊಂದರೆ ಇಲ್ಲ. ಇನ್ನು ಈ ಜಮೀನಲ್ಲಿ 7 ಕೋಳಿ ಫಾರಮ್ ಶೆಡ್ ಇದ್ದಾವೆ. ಜೊತೆಗೆ ಇನ್ನು 3 ಎಕರೆಯಲ್ಲಿ ತೊಗರಿ ಹಾಕಿದ್ದಾರೆ ಈಗ. ಜೊತೆಗೆ 5 ಬೋರ್ ಇದೆ, ಎಲ್ಲವೂ ಕೂಡ ರನ್ನಿಂಗಲ್ಲಿದೆ. ಯಾವುದೇ ಇವು ಮೀನಿನ ಹೊಂಡ 2 ಹೊಂಡ, ಮೊದಲನೇದು, ಅದರಿಂದ ಆದಮೇಲೆ ಇದಕ್ಕೆ ಶಿಫ್ಟ್ ಮಾಡ್ತಾರೆ. ನೋಡಿ, ಇವೆಲ್ಲವೂ ಕೋಳಿ ಫಾರಮ್ ಶೆಡ್ಡೆ. ಇದರ ಹಿಂದುಗಡೆ 3.5 ಎಕರೆ ಕೃಷಿ ಭೂಮಿ ಇದೆ. ಏನು ಚಳ್ಳಕೆರೆಗೆ 30 ಕಿಲೋಮೀಟ್ರ್ ಆಗುತ್ತೆ, ಪರಶುರಾಮಪುರಕ್ಕೆ ಕೇವಲ 12 ಕಿಲೋಮೀಟ್ರ್ ಆಗುತ್ತೆ, ತಾರೋಡಿಯಿಂದ ನಿಮಗೆ 600 ಮೀಟ್ರ್ ಆಗುತ್ತೆ. 30 ಅಡಿ ದಾರಿ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಚಳ್ಳಕೆರೆಗೆ 30 ಕಿಲೋಮೀಟ್ರ್ ಈಗಾಗಲೇ ಹೇಳಿದ್ದೀನಿ, ಬೆಂಗಳೂರಿಗೆ 230 ಕಿಲೋಮೀಟ್ರ್ ಆಗುತ್ತೆ. ಏನು ನೀವೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸ್ಬೋದು. ನೀವು ಮಧ್ಯದಲ್ಲಿ ಏನಾದರೂ ಈಗ 3.5 ಎಕರೆ ಇದೆಯಲ್ಲ, ತೆಂಗು, ಬಾಳೆ ಯಾವುದೇ ಆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮಣ್ಣು ಪ್ಯೂರ್ ರೆಡ್ ಸಾಯಿಲು, ನಿಮಗೆ ಕೊನೆಯಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವ ರೀತಿ ಸಮಸ್ಯೆನೂ ಇಲ್ಲ. ಇದು ನೋಡಿರಿ, ಇದೆಲ್ಲ ಕೃಷಿ ಭೂಮಿನೇ. ಇದ್ರ ಕೋಳಿ ಫಾರಮ್ ಶೆಡ್ ಪಕ್ಕದಲ್ಲಿ ಎಲ್ಲವೂ ಕೂಡ ಕೃಷಿ ಭೂಮಿನೇ. ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಬರಲ್ಲ. ಯಾಕೆ ಅಂದರೆ ಇಲ್ಲಿಗೆ ವೇದಾವತಿ ನದಿ ಕೇವಲ 1 ಕಿಲೋಮೀಟ್ರ್ ಆಗುತ್ತೆ. ವೇದಾವತಿ ನದಿ ಹತ್ತಿರ ಇದೆ. ಜೊತೆಗೆ ವೇದಾವತಿ ನದಿಗೆ ಅಣೆಕಟ್ಟು ಕಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು. ವೇದಾವತಿ ನದಿ ಮಾತ್ರ ಕೇವಲ 1 ಕಿಲೋಮೀಟ್ರ್ ಆಗುತ್ತೆ. ಇನ್ನು ವಿಲೇಜಿಂದ ಕೂಡ 2 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಕೋಳಿ ಫಾರಮ್ ಶೆಡ್ಡು ಯಾವುದೇ ರೀತಿ ತೊಂದರೆ ಇಲ್ಲ. ಭಾಳ ಜನ ಕೇಳ್ತಾ ಇದ್ರು ನನಗೆ, ಕೋಳಿ ಫಾರಮ್ ಶೆಡ್ ಇರೋಂಥ ಜಮೀನು ಯಾವುದಾದ್ರೂ ತೋರಿಸಿ ಅಥವಾ ಲೀಸಿಗೆ ಕೊಡೋದಿದ್ರು ಹೇಳಿ. ಇದು ಸದ್ಯಕ್ಕೆ ಲೀಸಿಗೆ ಕೊಡೋಲ್ಲ, ಸೇಲ್ ಮಾಡ್ತಾರೆ. 10 ಎಕರೆ ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ. ಪ್ಯೂರ್ ರೆಡ್ ಸಾಯಿಲ್ ನೋಡಿರಿ, ನೀವು ನೋಡ್ತಾ ಇದ್ದೀರ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ತುಂಬ ಚೆನ್ನಾಗಿದೆ. ನೀವು ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಏನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ಎಲ್ಲ ಕಾಲ್ಸನ್ನು ಕೂಡ ನಾನು ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಕೋಳಿ ಫಾರಮ್ಮು, ಕೃಷಿ ಭೂಮಿ, ಜೊತೆಗೆ ಕೋಳಿ ಶೆಡ್ಗಳ ಜೊತೆಗೆ ಮನೆ ಇದೆ, ಲೇಬರ್ ಕ್ವಾರ್ಟರ್ಸ್ ಇದೆ, ಎಲ್ಲ ವ್ಯವಸ್ಥೆ ಇರೋದ್ರಿಂದ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು ಅಂತ ಹೇಳ್ತಾ, ಇನ್ನು ಯಾರಾದರೂ ಜಮೀನು ನೋಡಲೇಬೇಕಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಬರುತ್ತೆ. ನೀವು ಆಫೀಸಿಗೆ ಬಂದು ಭೇಟಿ ಕೊಟ್ಟಾಗ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು 1 ಎಕರೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 24ರಿಂದ 25 ಲಕ್ಷ ಹೇಳ್ತಾರೆ. ನೇರವಾಗಿ ಓನರು, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಓನರ್ ಹತ್ರನೇ ಮಾತಾಡ್ಬೋದು. 1 ಎಕರೆ 24ರಿಂದ 25 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ, ಯಾಕಂದರೆ ನೇರವಾಗಿ ಓನರ್ ಇರೋದ್ರಿಂದ
ಒಂದು ನಿಮ್ಮ ಆ ಸ್ಥಳಕ್ಕೆ ಕೂಡ ಬಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಏನು ರೇಟ್ ನಡೀತೋ ಆ ರೇಟಿಗೆ ಕೇಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ದಿದ್ರೆ ಇದನ್ನು ಖರೀದಿ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.